ಇವತ್ತು ಉದ್ದೇಶ ನಮ್ಮದು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅನ್ನೋದು ಇಂಟೆನ್ಷನ್. ಆ ಒಂದು ಇಂಟೆನ್ಷನ್ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅನ್ನೋದನ್ನು ಒಂದು ಸಣ್ಣ ಉದಾಹರಣೆ ಕೊಟ್ಟು ನಿಮಗೆ ಗಮನಕ್ಕೆ ತರಬೇಕು ಅಂದ್ಕೊಂಡಿದ್ದೀನಿ. ಉದಾಹರಣೆಗೆ ರಾಮಾಯಣದಲ್ಲಿ ವಾನರ ಸೇನಾಧಿಪತಿ ಆಗಿರುವಂತಹ ಅಂಗದನು ರಾವಣನ ಆಸ್ಥಾನದಲ್ಲಿ ಶಾಂತಿದೂತನಾಗಿ ಹೋಗಿ ಅವನು ಯುದ್ಧ ಇಲ್ಲದೆ ಒಂದು ಶಾಂತಿಯುತವಾದ ಒಂದು ವಾತಾವರಣ ನಾವು ನಿರ್ಮಾಣ ಮಾಡ್ಕೊಳ್ಳೋಣ ಅಂತ ರಾವಣನ ಮುಂದೆ ಪ್ರಸ್ತಾಪ ಇಟ್ಟಾಗ ರಾವಣನು ಒಪ್ಪದೇ ಇದ್ದಾಗ ಅವನು ಒಂದು ಸಣ್ಣ ಒಂದು ಇಂಟೆನ್ಷನ್, ಒಂದು ಉದ್ದೇಶ ಇಟ್ಬಿಟ್ಟು ತನ್ನ ಬಲಗಾಲನ್ನು ಎತ್ತಿ ಭೂಮಿ ಮೇಲೆ ಇಟ್ಟು, ಈ ಕಾಲು ನಿಮ್ಮ ಯಾರೂ ಸಹ ಜರಿಸಕ್ಕೆ ಆಗದೆ ಇರುವಂತಹ ಒಂದು ವಿಚಾರ ಇಂಟೆನ್ಷನ್ ರಾಮನನ್ನು ನೆನೆಸಿ ಇಂಟೆನ್ಷನ್ ಇಟ್ಟಾಗ ಆ ಒಂದು ಕಾಲು ಯಾರೂ ಸಹ ಎತ್ತಕ್ಕೆ ಆಗದೇ ಇಲ್ಲ, ಆಗಲೇ ಇಲ್ಲ. ಆ ಥರ ಒಂದು ಕಥೆಗಳು, ಪುರಾಣಗಳು ನಮ್ಮಲ್ಲಿ ಗೊತ್ತಿರುತ್ತೆ. ಇದರಿಂದ ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ಸಬ್ಕಾನ್ಷಿಯಸಲ್ಲಿ ಯಾವ ರೀತಿ ನಾವು ಇಂಟೆನ್ಷನ್ ಪುಟಪ್ ಮಾಡ್ತೀವೋ ಆ ರೀತಿ ನಮ್ಮ ಸಬ್ಕಾನ್ಷಿಯಸ್ ವರ್ಕ್ ಮಾಡ್ತಾ ಇರುತ್ತೆ. ಈ ಮಾಹಿತಿ ನಿಮ್ಗೆ ಗಮನಕ್ಕೆ ತರಬೇಕು ಅಂದ್ಕೊಂಡಿದ್ದೆ, ಹೇಳಿದ್ದೀನಿ. ನಮಸ್ಕಾರ, ಜೈ ಹಿಂದ್.